ಯುದ್ಧದ ಎಫೆಕ್ಟ್ನಿಂದ ಇದೀಗ ಬಡ ಆಟೋ ಚಾಲಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ LPG ಆಟೋ ಗ್ಯಾಸ್ ಕ್ಲೋಸ್ ಆಗ್ತಾ ಇದೆ. ಆದ್ರೂ ಕೂಡ ಪ್ರಮುಖವಾಗಿ ಬಸವೇಶ್ವರ ನಗರದಲ್ಲಿ ಈಗಾಗಲೇ ಒಂದು ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿತ್ತು. ಇದೀಗ ಅದರ ಬೆನ್ನಲ್ಲೇ ಮತ್ತೊಂದು ಗ್ಯಾಸ್ ಬಂಕ್ ಕೂಡ ಕ್ಲೋಸ್ ಆಗಿರುವಂತದ್ದು. ಗ್ಯಾಸ್ ಬಂಕಿನ ಮುಂಭಾಗದಲ್ಲಿ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ಇಲ್ಲಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿರುವಂತಹ ಸಿಬ್ಬಂದಿ ಬರೋ ತನಕ ಕಾಯುವಂತಹ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿರುವಂತಹ ಸಿಬ್ಬಂದಿ ಇದೀಗ ನೋ ಸ್ಟಾಕ್ ಗ್ಯಾಸ್ ಅನ್ನೋ ಬೋರ್ಡ್ ಅನ್ನು ಅಳವಡಿಕೆ ಮಾಡಿ ಇಲ್ಲಿರುವಂತಹ ಆಟೋ ಚಾಲಕರಿಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಬಸವೇಶ್ವರ ನಗರದಲ್ಲಿ ಟೋಟಲ್ ಗ್ಯಾಸ್ ಕ್ಲೋಸ್ ಆಗಿದೆ. ಅದರ ಜೊತೆಗೆ ಇದೀಗ ಮತ್ತೊಂದು ಬಂಕ್ ಕ್ಲೋಸ್ ಆಗಿರುವಂತದ್ದು. ಇದರ ಎಫೆಕ್ಟ್ ಏನಿದೆ ನೇರವಾಗಿ ಆಟೋ ಚಾಲಕರ ಮೇಲೆ ಬೀಳ್ತಾ ಇದೆ. ಆಟೋ ಚಾಲಕರಿಗೆ ಕೇವಲ ಒಂದು ವಾರದ ಅಂತರದಲ್ಲಿ ಡಬಲ್ ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಫೆಬ್ರವರಿ 28ರಂದು ಕೇವಲ 59 ರೂಪಾಯಿ ಇದ್ದಂತಹ ದರ ಇದೀಗ 90ರ ಗಡಿ ದಾಟ್ತಾ ಇದೆ. 1 kg ಗ್ಯಾಸ್ಗೆ ಸರಿಸುಮಾರು 30 ರೂಪಾಯಿಯಷ್ಟು ಹೆಚ್ಚುವರಿ ಹಣ ಕೊಡಬೇಕಾಗುತ್ತೆ. ಇದರಿಂದ ನಿತ್ಯವೂ ಕೂಡ ಆಟೋ ಚಾಲಕರ ಮೇಲೆ ಸರಿಸುಮಾರು 200 ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಅದರ ನಡುವೆ ಒಂದು ಕಡೆ ಹೊರೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೀಗ ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.